ಕರಾವಳಿಯ ಗಂಡುಕಲೆ ಯಕ್ಷಗಾನ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಮೂಲಕವಾಗಿ ತೆರೆ ಮೇಲೆ ಬರ್ತಾ ಇದೆ. ಎಸ್, ನಾವು ಮಾತಾಡ್ತಾ ಇರೋದು ವೀರಚಂದ್ರಹಾಸ ಸಿನಿಮಾ ಬಗ್ಗೆ. ಈ ಸಿನಿಮಾದ ಡೈರೆಕ್ಟರ್ ನಮ್ಮ ರವಿ ಬಸ್ರು ಸರ್ ನಮ್ಮ ಜೊತೆಗೆ ಇದ್ದಾರೆ. ಈ ಸಿನಿಮಾ ಹೇಗಾಯ್ತು, ಯೋಚನೆ ಹೇಗ್ ಬಂತು, ಯಾವ ರೀತಿ ನಡೀತಾ ಇದೆ, ಮತ್ತೆ ರಿಲೀಸ್ ಬಗ್ಗೆ ಹಾಗೆ ಯಕ್ಷಗಾನದ ಬಗ್ಗೆ ತುಂಬಾ ಮಾತಾಡೋಕ್ಕಿದೆ. ಅವ್ರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಚಿತ್ರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಸರ್ ನಮಸ್ತೆ, ನನ್ನ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಆಧುನಿಕತೆ ಅತ್ತ ಎಷ್ಟೇ ಒಲವು ಹೋದ್ರೂ ಕೂಡ ಯಕ್ಷಗಾನ ಅನ್ನೋ ಕಲೆಗೆ ಕಿಂಚಿತ್ತು ಒಂದ್ ಕಡಿಮೆ ಆಗಿಲ್ಲ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಯಕ್ಷಗಾನದ ಗಟ್ಟಿತನ. ಅದ್ರ ಜೊತೆಗೆ ಯಕ್ಷಗಾನವನ್ನ ಒಂದು ಕಣ್ಣಿಗೆ ಹೊತ್ಕೊಂಡು ಅದನ್ನ ಪ್ರೀತಿಸುವಂತ ಬಳಗ, ಅದನ್ನ ಪೂಜಿಸುವಂತ ಬಳಗ, ಏನು ಯಕ್ಷಗಾನ ಮಾಡಿಸೋದ್ರ ಮೂಲಕ, ಯಕ್ಷಗಾನವನ್ನ ನೋಡೋದ್ರ ಮೂಲಕ ಅದ್ರದ್ದೊಂದು ಬಳಗವೇ ಇರೋದಕ್ಕೋಸ್ಕರ ಇವತ್ತಿನ ತನಕ ಅದು ಗಟ್ಟಿಯಾಗಿ ಉಳಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕರಾವಳಿಗಷ್ಟೇ ಸೀಮಿತವಾಗಿತ್ತು ಯಕ್ಷಗಾನ. ಈಗ ಒಂದು ಸಿನಿಮಾ ಮೂಲಕವಾಗಿ ಇಡೀ ಕರ್ನಾಟಕಕ್ಕೆ, ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ. ಸೊ ಈ ಪ್ರಯತ್ನದ ದಾರಿಯಲ್ಲಿ ಯಾವ ರೀತಿ ನಿಮ್ಮ ಪ್ರಾಸೆಸಿಂಗ್ ಎಲ್ಲ ನಡೀತು, ಹೇಗೆಲ್ಲ ನೀವು ಚಿತ್ರದ ಬಗ್ಗೆ ನೀವು ಯೋಚನೆ ಮಾಡಿದ್ರಿ, ಪ್ಲಾನಿಂಗ್ ಎಲ್ಲ ಯಾವ ತರ ಇತ್ತು? ಎಲ್ಲರಿಗೂ ಗೊತ್ತಿರೋ ತರದ ಇದೊಂದು 12 ವರ್ಷದ ಸುದೀರ್ಘ ಕನಸು. ಆ ಸಮಯದಲ್ಲಿ ಆ ನಾಲೆಡ್ಜ್ಗಳು ಸಾಕಾಗಿಲ್ಲ ನಮ್ಗೆ, ಅದನ್ನ ಮಾಡಕ್ಕಾಗಿಲ್ಲ. ಬಟ್ ಕಾಲ ಈಗ ಕೂಡಿ ಬಂತ ಅಂತ ಅನ್ಕೊಂತೀನಿ. ಎಲ್ಲರ ಸಹಕಾರ, ತಂಡದವರ ಸಹಕಾರ, ಅದ್ರ ಜೊತೆಗೆ ಯಕ್ಷ ಕಲಾವಿದರ ಅದ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ ಜನರು ಎಲ್ಲವೂ ಅದಾಗೆ ಕೂಡಿ ಬಂತು ಅಂತ ಅನ್ಕೊಂತೀನಿ. ಬಹುಶಃ ಆ ಕಾಲಘಟ್ಟದಿಂದ ಈ ಕಾಲಘಟ್ಟ ತನಕ ಆ ಕನಸನ್ನ ಕ್ಯಾರಿ ಮಾಡ್ಕೊಂಡ್ಬಂದು ಇದು 2025ರಲ್ಲಿ ಅದು ಬೆಳಕಿಗೆ ಬರಬೇಕು ಅಂತ ಬರ್ದಿತ್ತು. ಯಕ್ಷಗಾನವೇ ಎಲ್ಲವನ್ನ ನಮ್ಮಿಂದ ಮಾಡಿಸ್ಕೊಂತು. ಎಲ್ಲವೂ ಅದಾಗೇ ನಡೀತು. ಒಂದು ಹೊಸ ಪ್ರಯತ್ನ. ಅದ್ರ ಜೊತೆಗೆ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ, ಒಬ್ಬ ಕರ್ನಾಟಕದವನಾಗಿ, ಕನ್ನಡದವನಾಗಿ, ಕರಾವಳಿ ಭಾಗದವನಾಗಿ ಕಲೆಯನ್ನ ಜನರಿಗೆ ಪರಿಚಯ ಮಾಡಿಸ್ಬೇಕು. ಈ ಅದ್ಭುತವಾದಂತ ಯಕ್ಷಗಾನವನ್ನ ಪ್ರಪಂಚ ನೋಡೋ ತರ ಆಗ್ಬೇಕು ಅಂತ ನಮ್ಮ ಆಸೆ. ಆ ದಿಕ್ಕಿನಲ್ಲಿ ಇದೊಂದು ಅದ್ಭುತವಾದ ಪ್ರಯತ್ನ ಮಾಡಿದಂತ ಒಂದು ನೆಮ್ಮದಿ ನಮಗಿದೆ. ಸರ್, ನಮ್ಮ ಚಿತ್ರರಂಗದಲ್ಲಿ ಎಕ್ಸ್ಪೆರಿಮೆಂಟಲ್ ಮೂವೀಸ್ಗೆ ಕಡಿಮೆ ಇಲ್ಲ. ತುಂಬಾ ಒಂದೊಂದು ಹೊಸ ಹೊಸ ಯೋಜನೆಗಳನ್ನ ಇಟ್ಕೊಂಡು, ಎಕ್ಸ್ಪೆರಿಮೆಂಟ್ಸ್ ಇಟ್ಕೊಂಡು ಮೂವಿನ ಮಾಡ್ತಾರೆ. ಬಟ್ ಯಾರು ಒಂದು ಆಲೋಚನೆ ಮಾಡಿರಲಿಲ್ಲ ಈ ತರ ಯಕ್ಷಗಾನನೇ ಕಂಪ್ಲೀಟ್ ಆಗಿ ಒಂದು ಮೂವಿ ತಗೊಂಡ್ ಬರ್ಬೇಕು ಅಂತಂದು. ಸೊ ಆ ಆಲೋಚನೆ ಹೆಂಗ್ ಬಂತು ನಿಮ್ಗೆ ಅಂತ? ಬಹುಶಃ ಇದು ಚಿಕ್ಕ ವಯಸ್ಸಿನಿಂದ ಅದು ಕ್ರಿಯೇಟ್ ಆಗಿದ್ದಂತ ಅನ್ಕೊಂತೆ. ಯಾಕಂದ್ರೆ ಯಕ್ಷಗಾನವನ್ನು ನೋಡಿದವಾಗ ಅವರು ಆಡುವಂತ ಮಾತುಗಾರಿಕೆಯಲ್ಲಿ ಒಂದಿಷ್ಟು ಕಲ್ಪನೆಗಳು ನಮ್ಗೆ ಹುಡ್ತಾ ಇತ್ತು. ಆ ಕಲ್ಪನೆಗಳ ಹುಟ್ಟಿದವಾಗ ಅದು ಹೀಗಿರ್ಬಹುದು, ಈಗ ಬಂದಿದ್ದೇನೆ ರಾಜರ ಆಸ್ಥಾನಕ್ಕೆ ಅಂತ ಹೇಳ್ತಾನೆ, ಹೇಳಿದವಾಗ ಆ ಕಲ್ಪನೆ ನಮ್ಗೆ ಒಳಗಡೆ ಹುಟ್ಟುತ್ತಾ ಅವ್ರು ಮಾಡ್ತಿದ್ರು. ಓಕೆ, ಇದು ಕೆಳಗಡೆ ಈ ತರದ ರತ್ನಗಂಬಳಿಯನ್ನ ಹಾಸಿದ್ದಾರೆ, ಅವರ ರಾಜ ಆಸ್ಥಾನ ಹೀಗಿದೆ, ಆ ಬಣ್ಣನೆಯನ್ನ ಮಾಡ್ತಾ ಇದ್ರು. ಅದು ಎಲ್ಲೋ ಇಂಡೈರೆಕ್ಟ್ಲಿ ಆ ಕಣ್ಣು ಮುಚ್ಕೊಂಡಾಗ ಅದು ಕಲ್ಪನೆಗಳ ಕ್ರಿಯೇಟ್ ಆಗ್ತಾ ಇದ್ವು. ಆ ಕಲ್ಪನೆ ಕ್ರಿಯೇಟ್ ಆಗಿದ್ದು ಒಂದು ಹೊರಗಡೆ ಬರಬೇಕು ಅಂತ ಆಲೋಚನೆ ಬಂದಿದ್ದು ಅದು ದೈವಿ ಸಂಕಲ್ಪ ಅಂತ ಅನ್ಕೊಂತೆ. ಇಲ್ಲಾಂದ್ರೆ ಈ ಕಾಲಘಟ್ಟದಲ್ಲಿ ನಾನಿರುವ ಕ್ಷೇತ್ರಕ್ಕೂ ಅದಕ್ಕೂ ಅದು ಹೇಗೆ ಪ್ರೇರಣೆ ಬಂತು ನನಗೆ ಗೊತ್ತಿಲ್ಲ. 12 ವರ್ಷ ಹಿಂದೆ ಮಾಡಬೇಕು ಅಂತ ಆಲೋಚನೆ ಬಂದಿದ್ದು, ಎಲ್ಲವೂ ಆಗಿದ್ದು, ಇದೆಲ್ಲವೂ ಯಕ್ಷಗಾನದ ದೈವಿ ಕಲೆ ಒಂದು ಪ್ರೇರಣೆ. ಬಹುಶಃ ಆ ಕಾಲ ಕೂಡಿ ಬಂದಿದೆ. ಕರಾವಳಿಗರು ಇನ್ನೊಂದು ಹೆಜ್ಜೆ, ಕಾಂತಾರದ ಮೂಲಕ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನಮ್ಮ ಭೂತಕೋಲದ ಟಾಪಿಕ್ ಆಗಿರ್ಬೋದು, ನಮ್ಮ ದೈವಿ ಕಲೆಯ ಟಾಪಿಕ್ಗಳು ಹೇಗೆ ಹೊರಗೆ ಬಂತು, ಬಹುಶಃ ಇನ್ನೊಂದು ಪರ್ವಕಾಲ ಕರಾವಳಿಗೆ, ನಮ್ಮ ಕರ್ನಾಟಕದ ಕಲೆಗೆ. ಖಂಡಿತವಾಗ್ಲೂ ಜನ ಇದನ್ನ ನೋಡಿದವಾಗ ಯಕ್ಷಗಾನವನ್ನ ಪುನಃ ಎಣಿಸ್ಕೊಳ್ತಾರೆ. ಅದ್ರ ಜೊತೆಗೆ ಇದರ ವೈಭವವನ್ನ ಕಣ್ತುಂಬಿಕೊಳ್ಳುವಂತ ಕಾಲ ಇದೇ ಏಪ್ರಿಲ್ 18ಕ್ಕೆ